ಪ್ರಕೃತಿ ಕೇವಲ ಸೌಂದರ್ಯವಲ್ಲ, ಅದೊಂದು ನಿರಂತರ ಹೋರಾಟ. ಇಲ್ಲಿ ಪ್ರತಿಯೊಂದು ಜೀವವು ತನ್ನ ಉಳಿವಿಗಾಗಿ ಮೌನವಾಗಿ ಶ್ರಮಿಸುತ್ತವೆ. ಈ ಪುಟ್ಟ ರೂಫರ್ಸ್ ಹಾರ್ನೋರೋ ಹಕ್ಕಿಯನ್ನು ಒಮ್ಮೆ ನೋಡಿ. ಇದರ ಕೊಕ್ಕಿನಲ್ಲಿರುವುದು ಕೇವಲ ಒದ್ದೆ ಮಣ್ಣಲ್ಲ, ಬದಲಾಗಿ ಮುಂಬರುವ ತನ್ನ ಕಂದಮ್ಮಗಳಿಗಾಗಿ ಕಟ್ಟುತ್ತಿರುವ ಸುಂದರವಾದ ಕನಸು. ಮತ್ತು ಮಣ್ಣು ಸೇರಿಸಿ ಸುಡು ಬಿಸಿಲಿನಲ್ಲಿ ಬೆವರು ಸುರಿಸಿ ಗಾಳಿ ಮಳೆಯನ್ನದೇ ನಮ್ಮ ರೈತನಂತೆ ಹಗಲಿರುಳು ಕಟ್ಟಿದ ಈ ಗೂಡು ಕೇವಲ ಮಣ್ಣಿನ ಮುದ್ದೆಯಲ್ಲ, ಇದು ತಾಯ್ತನದ ಭದ್ರಕೋಟೆ. ತಮ್ಮ ಮರಿಗಳಿಗೆ ಪ್ರಪಂಚದ ಯಾವುದೇ ಕ್ರೂರ ಶಕ್ತಿ ತಾಕಬಾರದು ಎಂದು ಅಪ್ಪ ಅಮ್ಮ ಕಟ್ಟುತ್ತಿರುವ ಪ್ರೀತಿಯ ಅರಮನೆಯ ಕತೆ. ಕತ್ತಲ ಗೂಡಿನ ಬೆಚ್ಚಗಿನ ವಾತಾವರಣದಲ್ಲಿ ಜಗತ್ತಿನ ಅತಿ ಸುಂದರ ನಿರೀಕ್ಷೆ ಅಡಗಿದೆ. ಅದೇ ಹೊಸ ಜೀವದ ಮಿಡಿತ. ತಾಯಿ ಹಕ್ಕಿ ತನ್ನ ಜೀವದ ಉಸಿರನ್ನೇ ಕಾವಾಗಿ ನೀಡಿ ಕಾಯುತ್ತಿದ್ದಾಳೆ. ಆದರೆ ಈ ಕ್ರೂರ ಕಾಡಿನಲ್ಲಿ ಅಪಾಯ ಸದಾ ಹೊಂಚಾಕಿರುತ್ತದೆ. ಇಲ್ಲೊಂದು ವಿಷಸರ್ಪ ಈ ಪುಟ್ಟ ಪ್ರಪಂಚದ ಕಡೆಗೆ ಹರಿದು ಬರುತ್ತದೆ. ಆದರೆ ಆ ತಾಯಿಗೆ ಈಗ ಸಾವಿನ ಭಯವಿಲ್ಲ. ತನ್ನ ಪ್ರಾಣವೇ ಹೋದರೂ ಸರಿ, ತನ್ನ ಕರುಳ ಕುಡಿಯನ್ನು ಬಿಟ್ಟುಕೊಡಲು ಅವಳು ಸಿದ್ಧಳಿಲ್ಲ. ಅವಳ ಆಕ್ರೋಶದಲ್ಲಿ ಮತ್ತು ಧೈರ್ಯದ ಮುಂದೆ ಸಾಕ್ಷಾತ್ ಯಮಸ್ವರೂಪಿಯಾದ ಈ ಹಾವು ಕೂಡ ಸೋತು ತಲೆಬಾಗಿ ಹಿಂದಿರುಗುತ್ತದೆ. ಇದು ತಾಯಿಯ ಪ್ರೀತಿಯ ತಾಕತ್ತು.
ಆ ಮಹಾನ್ ಹೋರಾಟಕ್ಕೆ ಸಿಕ್ಕ ಜಯವೇ ಈ ಮುಗ್ಧ ಕಣ್ಣುಗಳು. ಕಣ್ಣು ತೆರೆಯದೆ ಮೈ ಮೇಲೆ ಒಂದು ರೆಕ್ಕೆಯೂ ಮೂಡದ ಈ ಮರಿಗಳು ಪೋಷಕರೇ ಇಡೀ ಪ್ರಪಂಚ. ಅಮ್ಮ ಹಸಿವು ಎಂದು ಆಗಸದತ್ತ ಬಾಯಿ ತೆರೆದು ಕಿರಿಚುವ ಈ ದನಿಗಾಗಿ ಆ ಪುಟ್ಟ ಜೀವಗಳು ಇಡೀ ಕಾಡನ್ನೇ ಜಾಲಾಡುತ್ತವೆ. ತಮ್ಮ ಹೊಟ್ಟೆಯ ಹಸಿವನ್ನು ಮರೆತು ಬೇಟೆಯಾಡಿ ತಂದ ತುತ್ತನ್ನು ಮರಿಗಳ ಬಾಯಿಗೆ ಇಡುವಾಗ ತಾಯಿಯ ಕಣ್ಣಲ್ಲಿ ಕಾಣುವ ತೃಪ್ತಿಗೆ ಬೆಲೆ ಕಟ್ಟಲು ಸಾಧ್ಯವೇ? ಅಬ್ಬರಿಸುವ ಮಳೆ, ನಡುಗುವ ಚಳಿ, ಇದರ ಜೊತೆಗೆ ಪ್ರಕೃತಿಯ ಪರೀಕ್ಷೆಗಳು ಇನ್ನೂ ಮುಗಿದಿಲ್ಲ. ಸಾಕ್ಷಾತ್ ರಾಕ್ಷಸನಂತೆ ಗೂಡಿಗೆ ನುಗ್ಗಿ ಬಂದಿದೆ ಒಂದು ಬೃಹತ್ ಉಡ. ಗೂಡಿನೊಳಗೆ ಮರಿಗಳ ಆರ್ತನಾದ, ಭಯ. ಆದರೆ ಶತ್ರುವಿಗೆ ತಿಳಿದಿಲ್ಲ, ಇದು ಕೇವಲ ಮಣ್ಣಿನ ಗೂಡಲ್ಲ, ರಣಚಂಡಿಯೊಬ್ಬಳ ಕಾವಲಿರುವ ದುರ್ಗ ಎಂದು. ಆ ಪುಟ್ಟ ರೆಕ್ಕೆಗಳಲ್ಲಿ ಎಲ್ಲಿಂದ ಬಂತು ಅಷ್ಟು ಶಕ್ತಿ? ತನ್ನ ಮರಿಗಳ ಜೀವ ಉಳಿಸಲು ಒದ್ದಾಟದಲ್ಲಿ ಆ ಹಕ್ಕಿ ತನ್ನನ್ನೇ ತಾನು ಮರೆತಿದೆ. ತನ್ನ ರಕ್ತ ಹರಿದರೂ ಸರಿ, ಮರಿಗಳಿಗೆ ಗೀಚು ಬೀಳಲು ಅದು ಬಿಡುವುದಿಲ್ಲ. ಇದು ಭೂಮಿಯ ಮೇಲಿನ ಅತಿ ಶ್ರೇಷ್ಠ ಯುದ್ಧ. ತಾಯಿಯಿಂದ ಪ್ರೀತಿಗಾಗಿ, ಮಕ್ಕಳಿಗಾಗಿ ನಡೆಯುವ ಯುದ್ಧ. ದಿನಗಳು ಉರುಳಿವೆ. ಅಪ್ಪ ಅಮ್ಮನ ನಿಸ್ವಾರ್ಥ ತ್ಯಾಗ ಮರಿಗಳ ರೆಕ್ಕೆಗಳಲ್ಲಿ ಬಲ ತುಂಬಿದೆ. ಈಗ ಆ ಪುಟ್ಟ ಮಣ್ಣಿನ ಗೂಡು ಇವರಿಗೆ ಕಿರಿದಾಗಿದೆ. ಆ ವಿಸ್ತಾರವಾದ ನೀಲಿ ಆಕಾಶ ಅವರನ್ನು ಕೈಬೀಸಿ ಕರೆಯುತ್ತದೆ. ಹೊಸ ಬದುಕಿನತ್ತ ಮೊದಲ ಹೆಜ್ಜೆ ಇಡುವಾಗ ಆ ಪುಟ್ಟ ಹಕ್ಕಿಯ ಕಣ್ಣಲ್ಲಿ ಆಕಾಶವನ್ನು ಗೆಲ್ಲುವ ಛಲ. ಆದರೆ ದೂರದಲ್ಲಿ ಮರೆಯಲ್ಲಿ ನಿಂತು ನೋಡುತ್ತಿರುವ ಪೋಷಕರಿಗೆ ತಮ್ಮ ಕಂದಮ್ಮಗಳು ಸ್ವತಂತ್ರರಾದರು ಎಂಬ ಒದ್ದೆ ಕಣ್ಣಿನ ಹೆಮ್ಮೆಯ ಜೊತೆಗೆ ನಾಳೆಯಿಂದ ಈ ಗೂಡು ಖಾಲಿಯಾಗಿದೆಯಲ್ಲ ಎಂಬ ಮೌನ ರೋದನೆ. ಇದು ಕೇವಲ ಒಂದು ಪುಟ್ಟ ಹಕ್ಕಿಯ ಕಥೆಯಲ್ಲ. ಇದು ಜಗತ್ತಿನ ಪ್ರತಿ ತಾಯಿಯ, ಪ್ರತಿ ಅಪ್ಪನ ನಿಸ್ವಾರ್ಥ ಪ್ರೀತಿ ಮತ್ತು ತ್ಯಾಗದ ಕಥೆ. ಗೂಡು ಖಾಲಿಯಾಗಬಹುದು, ಆದರೆ ಆ ಗೂಡಿನ ಮಣ್ಣಿನ ಕಣಕಣದಲ್ಲೂ ಆ ತಾಯ್ತನದ ಪ್ರೀತಿ ಶಾಶ್ವತವಾಗಿ ಉಸಿರಾಡುತ್ತದೆ.
ಸ್ನೇಹಿತರೆ, ಈ ಮೂಕ ಜೀವಿಗಳ ಹೋರಾಟ ಮತ್ತು ತ್ಯಾಗ ಖಂಡಿತವಾಗಿಯೂ ನಮ್ಮ ಮನಸ್ಸನ್ನು ಮದಗೊಳಿಸುತ್ತದೆ. ಅದರ ಜೊತೆಗೆ ನಮ್ಮ ಪೋಷಕರ ನಿಸ್ವಾರ್ಥ ಪ್ರೀತಿಯನ್ನು ಮತ್ತೊಮ್ಮೆ ನೆನಪಿಸುತ್ತದೆ ಅಲ್ಲವೇ? ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಈ ಹಕ್ಕಿಗಳ ಬದುಕನ್ನು ನೋಡಿ ಒಮ್ಮೆಯಾದರೂ ನಿಮ್ಮ ಅಪ್ಪ ಅಮ್ಮನ ತ್ಯಾಗ ನೆನಪಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ತಾಯ್ತನದ ಶಕ್ತಿಯನ್ನು ಸಾರುವ ಈ ಸುಂದರವಾದ ಕಥೆಯನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಾಗೂ ಕುಟುಂಬದೊಂದಿಗೆ ಮತ್ತು ಸ್ನೇಹಿತರೊಂದಿಗೆ ತಪ್ಪದೇ ಶೇರ್ ಮಾಡಿ. ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಮೂಡಿದ ಭಾವನೆಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಪ್ರತಿಯೊಂದು ಮಾತಿಗೂ ನಾವು ಕಾಯುತ್ತಿರುತ್ತೇವೆ. ಪ್ರಕೃತಿಯ ಮಡಿಲಲ್ಲಿ ಅಡಗಿರುವ ಇಂಥ ನೂರಾರು ವಿಸ್ಮಯಗಳನ್ನು, ಕರುಳು ಹಿಂಡುವ ನೈಜ ಕಥೆಗಳನ್ನು ನಿಮ್ಮ ಮುಂದೆ ತರುವ ನಮ್ಮ ಈ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಇರಲಿ. ಅದಕ್ಕಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಮುಂದಿನ ವಿಡಿಯೋಗಳ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಒತ್ತಿರಿ. ಮತ್ತೊಂದು ಅದ್ಭುತ ಜೀವ ಸಂಕುಲದ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ಪ್ರಕೃತಿಯನ್ನು ಪ್ರೀತಿಸಿ, ನಿಮ್ಮನ್ನು ಹೆತ್ತು ಹೊತ್ತು ಬೆಳೆಸಿದ ಪೋಷಕರನ್ನು ಸದಾ ಗೌರವಿಸಿ ಎಂದು ಹೇಳುತ್ತಾ ನಮಸ್ಕಾರ. ಧನ್ಯವಾದಗಳು. ಶುಭವಾಗಲಿ.